ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ತಮ್ಮೆಲ್ಲರನ್ನು ನನ್ನ ಚೂಡಾಮಣಿ ಟ್ರಾವೆಲ್ ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ಅಂಡಮಾನ್ ಮತ್ತು ನಿಕೋಬಾರ್ ಪ್ರವಾಸ ಸರಣಿಯಲ್ಲಿ ನಿಮ್ಮನ್ನೆಲ್ಲ ನೇಲ್ ಐಲ್ಯಾಂಡ್ನತ್ತ ಕರೆದೊಯ್ಯುತ್ತಿದ್ದೇನೆ. ನಾವೀಗ ಇರುವುದು ಹ್ಯಾವ್ಲಾಕ್ ಐಲ್ಯಾಂಡ್ನಲ್ಲಿ. ಇಲ್ಲಿಂದಲೂ ನೇಲ್ ಐಲ್ಯಾಂಡ್ಗೆ ಫೇರಿ ಲಭ್ಯವಿದೆ. ನೇಲ್ ಐಲ್ಯಾಂಡ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸುಂದರ ತಟಬೀಚುಗಳ ಪೈಕಿ ಒಂದಾಗಿದೆ. ಇದು ಅದರ ಪ್ರಶಾಂತತೆ, ನೈಸರ್ಗಿಕ ಸೌಂದರ್ಯ ಮತ್ತು ಕಡಲಂಚಿನ ನೀರಿಗಾಗಿ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇದು ಶಾಂತ ಮತ್ತು ಕಡಿಮೆ ಜನಸಂದಣಿ ಹೊಂದಿರುವ ದ್ವೀಪವಾಗಿದೆ. ಇಲ್ಲಿ ಲಕ್ಷ್ಮಣಪುರ ಬೀಚ್, ಭರತ್ಪುರ್ ಬೀಚ್, ಸೀತಾಪುರ್ ಬೀಚ್, ಹವಳದ ದಂಡೆಗಳು ಅಂದರೆ ಕೋರಲ್ ರೀಫ್ಸ್, ನೇಚರ್ ಬ್ರಿಡ್ಜ್ ಇವೆಲ್ಲವೂ ನೋಡಲು ಸಿಗುತ್ತವೆ. ಸ್ನೇಹಿತರೆ, ಇಂದು ನಾವು ಲಕ್ಷ್ಮಣಪುರ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಕಾರು, ಬೈಕ್, ಸೈಕಲ್ ಬಾಡಿಗೆಗೆ ತೆಗೆದುಕೊಂಡು ಬೀಚ್ ತಲುಪಬಹುದು. ಸುಂದರ ಸೂರ್ಯಾಸ್ತದ ದೃಶ್ಯಕ್ಕಾಗಿ ಇದು ಪ್ರಸಿದ್ಧವಾಗಿವೆ. ನೈಲ್ ಐಲ್ಯಾಂಡ್ನಲ್ಲಿ ಲಕ್ಷ್ಮಣಪುರ್ ಬೀಚ್ನ ಬಳಿ ಇರುವ ನ್ಯಾಚುರಲ್ ಬ್ರಿಡ್ಜ್ ಅಥವಾ ಹೌಲೆ ಬ್ರಿಡ್ಜ್ ಕಡೆ ಸಾಗೋಣ. ಸ್ನೇಹಿತರೆ, ಹೌಲೆ ಬ್ರಿಡ್ಜ್ ಇದು ನೈಲ್ ದ್ವೀಪದ ಅತ್ಯಂತ ನೈಸರ್ಗಿಕ ಆಕರ್ಷಣೆಯಾಗಿದೆ. ಪ್ರಕೃತಿಯಿಂದ ರಚಿಸಲಾದ ಕಲ್ಲಿನ ಆಕರ್ಷಕ ರಚನೆಯಾಗಿದೆ. ಇದು ಪ್ರಾಕೃತಿಕ ಪ್ರಕ್ರಿಯೆಯ ಮೂಲಕ ನಿರ್ಮಾಣವಾದ ಒಂದು ದೊಡ್ಡ ಕಲ್ಲಿನ ಅಚ್ಚುಕಟ್ಟಾದ ಸೇತುವೆಯಾಗಿದೆ. ಸಮುದ್ರದ ಅಲೆಗಳು ವರ್ಷಗಳಿಂದ ಎರಗುವ ಮೂಲಕ ಈ ನೈಸರ್ಗಿಕ ಸೇತುವೆ ಉಂಟಾಗಿದೆ. ಸ್ನೇಹಿತರೆ, ಇಲ್ಲಿಯ ಬೀಚ್ ದಡದಲ್ಲಿ ಹವಳ ಜೀವಿಗಳು, ಸಮುದ್ರದ ತಂತು ಮೀನುಗಳು, ಸಮುದ್ರ ಗರ್ಭದ ಸಸ್ಯಗಳು ಮತ್ತು ಇತರ ಜಲಚರ ಜೀವಿಗಳನ್ನು ನೋಡುವ ಅವಕಾಶವಿರುತ್ತದೆ. ಇದೇ ಕಾರಣಕ್ಕೆ ಇದು
ಫೋಟೋಗ್ರಫಿ ಪ್ರಿಯರಿಗೆ ಅತ್ಯುತ್ತಮ ಸ್ಥಳವಾಗಿದೆ ಎನ್ನಬಹುದು. ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿನ ದೃಶ್ಯ ಮತ್ತಷ್ಟು ಸುಂದರವಾಗಿ ಕಾಣುತ್ತದೆ. ಸ್ನೇಹಿತರೆ, ಕಡಿಮೆ ನೀರಿನ ಸಮಯದಲ್ಲಿ ಇಲ್ಲಿಗೆ ಬರುವುದು ಉತ್ತಮ. ಹೀಗಿರುವಾಗ ನೀರಿನ ಒಳಗೆ ಇರುವ ಹವಳ ದಂಡೆಗಳು ಮತ್ತು ಕಲ್ಲುಗಳನ್ನು ನಾವು ನೋಡಬಹುದು. ಸಮುದ್ರದ ಬಳಿ ನಡೆಯುವಾಗ ಚೂಪಾದ ಕಲ್ಲುಗಳಿರುವುದರಿಂದ ನಡೆಯಲು ಉತ್ತಮ ಪಾದರಕ್ಷೆ ಅಥವಾ ವಾಟರ್ ಶೂಸ್ ಧರಿಸುವುದು ಉತ್ತಮ. ನಮಗೆ ಅಲ್ಲಿ ಜೀವಂತ ಹವಳಗಳು, ಸಮುದ್ರ ಜೀವಿಗಳು ಕಣ್ಣಾರೆ ನೋಡಲು ಸಿಗುತ್ತವೆ. ಸ್ನೇಹಿತರೆ, ಇಲ್ಲಿಗೆ ಬರಲು ಚಳಿಗಾಲ ಒಳ್ಳೆಯ ಸಮಯ. ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಸಮಯವು ಇಲ್ಲಿಗೆ ಭೇಟಿ ನೀಡಲು ಹೆಚ್ಚು ಸೂಕ್ತವಾಗಿದೆ. ಇಲ್ಲಿಗೆ ಬಂದಾಗ ಸ್ನಾರ್ಕಲಿಂಗ್ ಅಥವಾ ಸ್ಕೂಬಾ ಡೈವಿಂಗ್ ಮಾಡುವವರು ಜಲಕ್ರೀಡೆಗಳಿಗಾಗಿ ಲೈಸೆನ್ಸ್ ಹೊಂದಿರುವ ಸಂಸ್ಥೆಗಳನ್ನೇ ಆರಿಸಿಕೊಳ್ಳಿ. ಆತ್ಮೀಯರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಕಾಮೆಂಟ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಇದರಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಮಗಾಗಿ ನೀಡಲು ಸಾಧ್ಯವಾಗುತ್ತದೆ. ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ಸುಂದರ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.